ಹ್ಯಾಪಿ ಬರ್ಡೇ ಟು ಯು. ಏನ್ ಗೈಸ್ ಇಷ್ಟೊತ್ತು ಎಫರ್ಟ್ ಹಾಕಿದ್ದಕ್ಕೆ ವೇಸ್ಟ್ ಆಗಲ್ವಾ? ಏನನ್ನೋ ಮಾಡ್ತಾರಪ್ಪ. ನಾವು ಬರ್ತಾ ಇಲ್ಲ, ಸುಮ್ಮನೆ ಪ್ರಾಂಕ್ ಅದು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಹೋಪ್ಸ್ ಇದೆಯಾ? ಮರ್ಸಿಡೀಸ್ ಬೆನ್ಸ್, ಚಿನ್ನು ಮುದ್ದು ಬಂಗಾರು. ಓಕೆ ಲೆಟ್ಸ್ ಗೋ. ಓಡ್ಬಾರ್ದು ಅವನಿಗೆ. ನಾವು ಗಾಡಿ ಕುತ್ಕೊಂಡ್ರೆ ಏನ್ ಮಾಡೋದು? ನಮ್ಮ ಮತ್ತೆ ಸಿಗ್ತೀನಲ್ವಾ, ಇಲ್ಲೆಲ್ಲ ತಿಂತಾನೆ. Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು ತಮ್ನೇಲ್ ಟೈಟಲ್ ನೋಡಿದ್ದೀರಾ. ಸೊ ನಾನು ಬೆಳಗಿಂದ ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ಕೆಲಸದಲ್ಲಿ. ಈಗ ಲೊಕೇಶನ್ಗೆ ಬಂದಿದ್ದೀವಿ. ಲೊಕೇಶನ್ಗೆ ಬಂದಮೇಲೆ ಸ್ವಲ್ಪ ಔಟ್ಸ್ಕಟ್ಸ್ ಇರೋದು. ಔಟ್ಸ್ಕಟ್ಸ್ ಅಂದರೆ ತುಂಬ ಔಟ್ಸ್ಕಟ್ಸು. ನನಗೆ ಪಾಸ್ತಾ ತೊಗೊಂಡೋಗ್ಬೇಕು ಇವಾಗ, ಮತ್ತು ಒಂದು ಪ್ಲೇಟು ಮತ್ತು ಒಂದೆರಡು ಗ್ಲಾಸ್ಗಳು ತೊಗೊಂಡೋಗ್ಬೇಕು. ಈ ವೈನ್ ಗ್ಲಾಸ್ ಬರ್ತಲ್ಲ, ಆ ಥರ ಗ್ಲಾಸು, ಅದು ಹುಡುಕೊಂಡು ಓಡಾಡ್ತಾ ಇದ್ದೀವಿ ಈಗ. ಅದಾದಮೇಲೆ ಡೆಕೋರೇಷನ್ ಕಡೆ ಅಲ್ಲಿ ಒಂದು ಜಾಗದಲ್ಲಿ ಡೆಕೋರೇಷನ್ ನಡೀತಾ ಇದೆ. ಸೊ ನಮ್ಮ ಹುಡುಗಿನೂ ಬರ್ತಾ ಇದ್ದಾರೆ ಕ್ಯಾಬಲ್ಲಿ. ಸೊ ಲೆಟ್ಸ್ ಸಿ, ಸಿಗುತ್ತಾ ಪಾಸ್ತಾ, ಸಿಗಲ್ವಾ, ಬೇರೆ ತೊಗೊಂಡು ಹೋಗ್ತೀವಾ, ಇಲ್ಲ ಪ್ಲೇಟ್ಸ್ ಕಿಟ್ಸ್ ಎಲ್ಲ ಸಿಗುತ್ತಾ, ಹೆಂಗೆ ನಡೆಯುತ್ತೆ ಇವೆಂಟು, ನಂದೆಲ್ಲ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ಸು. ಅದೇ ತಪ್ಪು. ಹುಡ್ಕನ ಬನ್ನಿ. ಗೈಸು ನಾವು ಒಂದಷ್ಟು ಕೋಕು ಮತ್ತು ಚಿಪ್ಸು ಮತ್ತು ಸ್ಪಾರ್ಕಲ್ಲು ಸ್ಪ್ರೇ ಎಲ್ಲ ತೊಗೊಂಡಿದ್ದೀವಿ. ಮತ್ತು ಅವ್ರಿಗೆ ಪಾಸ್ತಾ ಬೇಕು, ಇಷ್ಟ ಅವ್ರಿಗೆ ಪಾಸ್ತಾ. ಅದಕ್ಕೆ ಪಾಸ್ತಾ ತೊಗೊಳ್ಳೋಣ ಅಂದ್ಕೊಂಡು ಹುಡುಕ್ತಾ ಇದ್ದೀವಿ. ಊರಲ್ಲಿ ಎಲ್ಲೂ ಪಾಸ್ತಾ ಸಿಗ್ತಾ ಇಲ್ಲ. ಅದಕ್ಕೆ ಗೋಬಿ ಬೇಕು ಅಂತ ಹೇಳಿದ್ರು, ಅದಕ್ಕೆ ಗೋಬಿ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ನೋಡಿ, ಇಲ್ಲಿ ಏನೇನೋ ಇದೆ. ಇದ್ರಲ್ಲಿ ನಾವು ಬರೀ ಗೋಬಿ ತೊಗೊಂಡಿದ್ದೀವಿ. ನೋಡಿ ಎಷ್ಟು ಚಿಕ್ಕದಾಗಿ ಬರ್ದವ್ರೆ. ಇದು ನೋಡಿ ಶಾಕ್ ಆಯ್ತು ನನಗೆ, ಎಷ್ಟು ಚಿಕ್ಕದಾಗಿ ಬರ್ದವ್ರೆ. ಗೈಸ್, ಈ ಲೊಕೇಶನ್ ನಮ್ಮ ಮನೆಯಿಂದ ಸಖತ್ ದೂರ. ನಂಗೆ ಬರೋಷ್ಟರಲ್ಲೇ ಎನರ್ಜಿ ಹೋಗ್ಬಿಡ್ತು. ನನ್ನ ಕಾರ್ದು ಸೀಟ್ಸ್ ಒಂದಷ್ಟು ಕಂಫರ್ಟೇಬಲ್ ಇಲ್ಲ. ಈಗ ನಾನು ಕೂತಿರೋ ಸೀಟು ತುಂಬ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದನ್ನು ಚೇಂಜ್ ಮಾಡಿಸ್ಬೇಕು ಆದಷ್ಟು ಬೇಗ. ಆ್ಯಂಡ್ ಇಲ್ಲಿ ಒಂದು ಕಾಫಿ ತೊಗೊಳ್ತಾ ಇದ್ದೀವಿ, ಸೊ ದಟ್ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ. ಈಗ ಒಂದು ಅಷ್ಟು ಪ್ಲೇಟ್ಸು ಮತ್ತು ವೈನ್ ಗ್ಲಾಸಸ್ ತೊಗೊಳಕ್ಕೆ ಮಾರ್ಟ್ಗೆ ಹೋಗಬೇಕು. ಅದು ಇಲ್ಲಿ ಅಲ್ಲೋ ಇದೆಯಂತೆ. ಸೊ ಇಲ್ಲಿ ಗೋಬಿ ಮತ್ತು ಫ್ರೈಡ್ ರೈಸ್ ಹೇಳಿದ್ದೆ, ಅದು ಪಾರ್ಸಲ್ ಆಗಿದ ತಕ್ಷಣ ಹೊರಟ್ಬಿಡೋದೆ. ಲೆಟ್ಸ್ ಗೋ ಗೈಸ್. ಸೊ ಮಾರ್ಟ್ ಒಂದು ಸಿಕ್ಕಿದೆ ಇಲ್ಲಿ. ಸೊ ಈಗ ಪ್ಲೇಟ್ಸು ಮತ್ತು ಗ್ಲಾಸ್ ಹುಡುಕ್ತಾ ಇದ್ದೀವಿ. ಹೋಗ್ಫುಲ್ ಇಲ್ಲಿ ಸಿಕ್ಕರೆ ತೊಗೊಂಡೋಗೋದೆ. ಏನೇನೋ ಇದೆ, ಬಟ್ ನಮ್ಗೆ ಬೇಕಾಗಿರೋದು ಇದೆಯಾ ಗೊತ್ತಿಲ್ಲ. ಇಲ್ಲೇ ಇದೆಯಲ್ಲ. ಮಸಾಲೆ ಪೂರಿ ಹಾಕೋಕೆ ಒಂದು ಬೌಲ್ ಬೇಕು. ಯಾವ ಬೌಲ್ ತೊಗೊಳ್ಳೋದು? 2 ಬೌಲು ಮಸಾಲೆ ಪೂರಿಗೆ. ಗೋಬಿಗೆ ಪ್ಲೇಟ್ಸ್ ಬೇಕು, ಪ್ಲೇಟ್ಸ್. ಗೈಸ್ ನೋಡಿ, ಗ್ಲಾಸಸ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇದೆಲ್ಲ ನಮಗೆ ಬೇಕಾಗಿರೋ ಗ್ಲಾಸ್ ಸಿಗುತ್ತಾ ನೋಡ್ಬೇಕು ಈಗ. ಇಲ್ಲಿದೆಯಲ್ಲ. ಅಲ್ಲ, ಫೋಟೋಗೆ ಯಾವ ಚೆನ್ನಾಗಿ ಕಾಣುತ್ತೆ. ಜನ್ರೇಷನ್ ಎಷ್ಟು ಹಾಳಾಗಿದೆ ನೋಡಿ. ಕುಡಿಯೋಕ್ಕೆಲ್ಲ ಫೋಟೋಗೆ ಯಾವ ಚೆನ್ನಾಗಿ ಕಾಣುತ್ತೆ ಇಂಪಾರ್ಟೆಂಟ್. ಇದಾ ವೈನ್ ಗ್ಲಾಸಸ್ ಇದು ಚೆನ್ನಾಗಿದೆ ಒಂಥರ ಇಟ್ಕೊಳ್ಳೋಕ್ಕೆ. ಅದೇ ಚೆನ್ನಾಗಿದೆ, ಇರಲಿ ಅದಿರಲಿ. ಎಷ್ಟಿದೆ? ಇದು ಶೇಪ್ ಚೆನ್ನಾಗಿದೆ ಮನೀಶ್. ಇದು ನೋಡೋಕೆ ಇದು ಚೆನ್ನಾಗಿದೆ, ಕ್ರೇಜ್ ಇದೆ ಇದು. ನೋಡಿದು ಫೋಟೋ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ. ಓ, ಇದು 120 ರೂಪಾಯಿ. ಅದು ನೋಡಿ, ಇದು 99 ರೂಪಾಯಿ. 20 ರೂಪಾಯಿ ಇದೆ ಬಿಡಿ. ಸೇವಿಂಗ್ ಸಮೀರ, ಬಟ್ ಗರ್ಲ್ ಫ್ರೆಂಡ್ ಬರ್ಡೇ ದಿನ ಸೇವಿಂಗ್ ಸಮೀರ ಆದ್ರೆ ಚೆನ್ನಾಗಿರಲ್ಲ. ಒಂದು ನಿಮಿಷ ಸಾರಿ. ಹಾಯ್, ಆರಾಮ? ನೈಸ್, ಆರಾಮ್. ಗೈಸ್, ಒಂದು ಚಿಕ್ಕ ಗಿಫ್ಟ್ ತೊಗೊಂಡಿದ್ದೀವಿ ಮತ್ತು ಪ್ಲೇಟ್ಸ್ ಕಿಟ್ಸ್ ಎಲ್ಲ ತೊಗೊಂಡಿದ್ದೀವಿ. ತೋರಿಸಲ್ಲ, ಅಲ್ಲಿ ಓಪನ್ ಮಾಡಿದಾಗ ನೋಡಿ. ಚಿಕ್ಕ ಗಿಫ್ಟ್ ಇದು, ಸುಮ್ಮನೆ ಸರ್ಪ್ರೈಸ್ ಮಾಡ್ಸೋಕ್ಕೆ. ಆಮೇಲೆ ರಿಯಲ್ ಗಿಫ್ಟ್ ತೊಗೊಳ್ಳೋಣ. ಗೈಸ್, ಫ್ಲವರ್ ಬೊಕ್ಕೆ ತೊಗೋಬೇಕಿತ್ತು, ಅದೇ ಮರ್ತು ಬಿಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಮಾಡಿರಲ್ಲ, ಹಿಂಗೆ ಆಗೋದು ಪ್ಲ್ಯಾನ್ಸ್. ಚಿನ್ನು ಮುದ್ದು ಬಂಗಾರ ಅಂತ ಬರ್ತಿದ್ದೀನಿ. ಇದು ಯಾವುದೂ ಕರಿಯಲ್ಲ, ಬಟ್ ಅವ್ರ ರಿಯಾಕ್ಷನ್ ನೋಡಿ. ಏನು ತೊಗೊಂಡಿದ್ದೀವೆಲ್ಲ ಬಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಬಂದುಬಿಟ್ಟಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಅವ್ರು ಬರ್ತಾರಂತೆ. ನಾವು ಬೇಗ ಇಲ್ಲಿಂದ ಓಡಬೇಕು. ಲೆಟ್ಸ್ ಗೋ. ಕೇಕ್ ತೊಗೊಂಡು ಬೇರೆ ಹೋಗಬೇಕು. ಈ ಕೇಕ್ ಯಾವ್ದು ಕೇಳಿ? ಯಾವ್ದು? ರಷ್ಯನ್ ಹನಿ ಕೇಕ್ ಅಂತ. ರಷ್ಯನ್ ಕೇಕಾ? ರಷ್ಯನ್ ಹನಿ ಕೇಕ್. ರಷ್ಯನ್ ಹನಿ ಕೇಕ್. ನಗ್ತಾ ಇದೀರಾ? ಇದೊಂದು ಕೊಡಿ ಗೈಸ್. ಸೊ ಕೇಕ್ ತೊಗೋಬೇಕಿತ್ತು, ಅದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನು. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಪಿಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಮೂಮೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಂತೆ, ಮೆಸೇಜ್ ಹಾಕಿ. ಇಲ್ಲ, ಇದು ಕೇಕ್ ಕಟ್ ಮಾಡೋಕ್ಕಿಲ್ಲ, ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ನೀವು ಕಟ್ ಮಾಡಿ ಹೋಗ್ಬಿಡೋದು. ನೋಡಿ ಎಷ್ಟು ಕ್ರೇಜಿ. ಇಲ್ಲೇ ಕಟ್ ಮಾಡಿ ಹೋಗ್ಬಿಡೋದು. ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದೀರಾ. ಇಲ್ಲಿ ನೋಡಿ, ಕೇಕ್ ಮೇಲೆ ಹೆಸರು ಬರೆಸ್ತಾ ಇದ್ದೀವಿ. ಚಿನ್ನು ಮುದ್ದು ಬಂಗಾರು. ಚಿನ್ನು ಮುದ್ದು ಬಂಗಾರು. ಸ್ವಲ್ಪ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಕತ್ತಲು ಬೇರೆ, ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ಬೇಗ ಓಡಬೇಕು ನಾವು. ಹ್ಯಾಪಿ ಬರ್ಡೇ ಬರುತ್ತಲ್ಲ, ತಗೊಳ್ತಾ ಇದ್ದೀವಿ. ಆ್ಯನಿವರ್ಸರಿನೇ ಇದೆ, ಇದು ಬರ್ಡೇನೇ ಇಲ್ಲ. ಪರವಾಗಿಲ್ಲ ಬಿಡಿ.
ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಫೈನಲಿ. ಲೆಟ್ಸ್ ಗೋ. ಅದು ನಾವು ಪ್ರ್ಯಾಂಕ್ ಮಾಡಿದ್ದು, ನಿಮ್ಮ ಕಾರ್ಡ್ ಒಳಗೆ ಕಳ್ಸಿರೋದು. ಸುಮ್ಮನೆ ನಾವು ಬರ್ತಾ ಇಲ್ಲ, ಸುಮ್ಮನೆ ಪ್ರ್ಯಾಂಕ್. ಅದು ಹೆಂಗಿತ್ತು ಪ್ರ್ಯಾಂಕ್? ಸರಿ, ಓಕೆ. ಮನೆಗೆ ಹೋಗಿ ವಾಪಸ್ ಕ್ಯಾಬ್ ಮಾಡ್ಕೊಂಡು ಬರ್ತಾ ಇದೀವಿ. 2 ನಿಮಿಷ ಬಂದ್ವಿ. ಓಕೆ, 2 ನಿಮಿಷ ಬಂದ್ವಿ. 2 ನಿಮಿಷ. ಓಕೆ ಗೈಸ್, ಫೈನಲಿ ಬರ್ಡೇ ಗರ್ಲ್ ಬಂದಿದ್ದಾರೆ. ಈಗ ಒಳಗೆ ಕರ್ಕೊಂಡು ಹೋಗೋಣ. ಸೊ ಎಲ್ಲ ಅವರು ಬಂದಾಯಿತು, ರೆಡಿನೂ ಆಗಿದೆ. ಬಟ್ ಏನಂದರೆ ಬೊಕ್ಕೆ ನಾವು ತರಿಸ್ತಾ ಇದ್ದೀನಿ. ಅದು ಪೋಟರ್ ಮಾಡಿದ್ದೀವಿ, ಇವತ್ತು ಬರಬೇಕು. ಸೊ ಅದು ಬಂದ ಮೇಲೆ ಮುಂದಿನ ಕೆಲಸ. ಒಳ್ಳೆ ನಿಂತಿದ್ದಾರೆ. ಬನ್ನಿ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಒಳಗೆ ಕೂತ್ಕೋಬೋದು ನೀವು. ನಾವು ನಡ್ಕೊಂಡು ಹೋಗ್ತಿದ್ರೆ ನೋಡಿ ನಮ್ಮ ಹಿಂದೆ. ಬಾ ಬಾ, ಫ್ಲವರ್ ಬೊಕ್ಕೆ ಬಂದಿದೆ. ಬನ್ನಿ, ನಾನು ಅವ್ರ ಮುಂದೆನೇ ಫ್ಲವರ್ ಬೊಕ್ಕೆ ಬಂದಿದೆ. ಸರ್ಪ್ರೈಸ್ ಇಡಕ್ಕೆ. ಐ ಈ ಕಡೆ ಸ್ಟ್ರೈಟ್ ನೋಡಂಗಿಲ್ಲ. ಅಪ್ಪ, ಇದು ಸರ್ಪ್ರೈಸ್ ಅಂತ ಇರುತ್ತೆ. ಒಂದು ಎಫರ್ಟ್ಸ್ ಹಾಕಿರ್ತೀವಿ, ನೋಡಂಗಿಲ್ಲ. ಹಿಂಗೆಲ್ಲ ಕದ್ ನೋಡ್ಬಿಟ್ರೆ ಏನು ಗೈಸ್, ಇಷ್ಟೊತ್ತು ಎಫರ್ಟ್ಸ್ ಹಾಕಿದ್ದಕ್ಕೆ ವೇಸ್ಟ್ ಆಗಲ್ವಾ? ನಾನು ಇನ್ಮೇಲೆ ಬರ್ಡೇಗಳೆಲ್ಲ ಮಾಡಲ್ಲಪ್ಪ. ಗೈಸ್, ಈಗ ಸ್ಟಾರ್ಟ್. ಅವ್ರಿಗೆ ಹಸುವಾಯ್ತು ಅಂತೇಳಿ ಗೋಬಿನ ತಿನ್ನಕ್ಕೆ ಕೊಟ್ಬಿಟ್ಟಿದ್ದೀವಿ ಸ್ವಲ್ಪ. ಬಿಕಾಸ್ ಹಸುವಾಗ್ತಿದೆ ಅಂತ ಬಾಯ್ ಬಿಟ್ಟು ಹೇಳಿದ್ಮೇಲೆ, ಇಲ್ಲ ಇರಿ, ವಿಡಿಯೋ ಸ್ಟಾರ್ಟ್ ಆದ್ಮೇಲೆ ತಿನ್ನಿ ಅಂತ ಹೇಳೋಕ್ಕಾಗಲ್ವಲ್ಲ, ತಿನ್ಕೊಳ್ಳಿ ಅಂತ. ಅವ್ರನ್ನ ಅಲ್ಲೇ ಕೂರಿಸಿ ಬಂದಿದ್ದೀನಿ. ಈಗ ನನ್ನ ಸೂಟ್ ಹಾಕೋಬೇಕು. ಆ್ಯಂಡ್ ಆಲ್ಸೋ ಹೆಂಗಿದೆ ಅಂತ ಡೆಕೋರೇಷನ್ ನೋಡಿದ್ದೀರಾ ನೀವು. ಶಾರ್ಟ್ಸ್ ನೋಡ್ಕೊಂಬನ್ನಿ. ಡ್ಯಾಮ್ ಐ ಲವ್ ದಿಸ್. ನಮ್ಮ ಲಾವಿಶ್ ಇವೆಂಟ್ ಪುನಿ ಮಾಡ್ತಿರೋದು ನೆಕ್ಸ್ಟ್ ಲೆವೆಲ್ ಇದೆ. ದಿನ ದಿನ ಬೇರೆಲ್ಲವನ್ನು ನೆನವೆ ನಾನು ನಿನ್ನನು, ನೆನೆದ ನಂತರ ಸತಾಯಿಸೋ ಒಂದೊಂದು ಚಿಂತೆಗೀಗ ನಿನ್ನಲೇ ಇದೆ ಎಲ್ಲ ಉತ್ತರ. ದೂರ ದೂರವಾಗಲಿ ಬೇರೆ ಎಲ್ಲ ಕಾಳಜಿ. ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಬರ್ಡೇ ಟೈಮಲ್ಲಿ, ಒಂದಷ್ಟು ಬಲೂನ್ಸ್ ಗಿಲೂನ್ಸ್ ಇರುತ್ತೆ. ಬಟ್ ನನ್ನ ವಿಷನ್ ಹಿಂಗಿದೆ, ನಂಗೆ ಹಿಂಗೆ ಬೇಕು ಅಂತ ಹೇಳಿದ್ದೆ, ಹಂಗೆ ಬಂದಿದೆ. ನಂಗೆ ಒಂದು ಟೇಬಲ್ ಬೇಕು, ರೆಡ್ ಕ್ಲಾತ್ ಬೇಕು, ಮತ್ತೆ ಫುಲ್ ಅಕ್ಕಪಕ್ಕ ಫುಲ್ ಕ್ಯಾಂಡಲ್ಸ್ ಬೇಕು ಅಂದಿದೆ. ನಂಗೆ ಇನ್ನೂ ಜಾಸ್ತಿ ಕ್ಯಾಂಡಲ್ಸ್ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಈಗಲೂ. ಬಟ್ ಸ್ಟಿಲ್ ದಿಸ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಐ ಲವ್ ದಿಸ್. ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ. ಬನ್ನಿ ಈಗ ಕರ್ಕೊಂಬರೋಣ. ಗೈಸ್, ಬೊಕ್ಕೆನೂ ಬಂತು. ಅವರು ನೋಡುಬಿಟ್ರು ಬೊಕ್ಕೆನ. ಇಲ್ಲ ಇನ್ನೂ ಕೊಡ್ತಿಲ್ಲ, ಇನ್ನು ವಿಡಿಯೋಗೋಸ್ಕರ ನೋಡ್ಬಿಟ್ರಲ್ಲ. ನಿಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಕೊಡ್ತೀವಿ. ಓಕೆ ಗೈಸ್, ಫೈನಲಿ ಎಂಟ್ರ್ ಆಗ್ತಾ ಇದೀವಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮತ್ತೆ ಬೇಡ ಇಲ್ಲ ಅದು ಬೇರೆ ದಿನ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬನ್ನಿ ಈಗ, ಪ್ಲೀಸ್ ವೆಲ್ಕಮ್. ಬನ್ನಿ ಜೊತೆಗೆ. ಇಲ್ಲ ಮುಂದೆ ಹೋಗಿ. ಬರ್ಡೇ ಇದು, ರಿಸೆಪ್ಷನ್ ಅಲ್ಲ ಗೈಸ್. ಸೊ ಇವ್ರಿಗೂ ಈ ಜಾಗ ತುಂಬಾ ದೂರ ಇತ್ತು. ಎಷ್ಟು ದೂರ ಇತ್ತು? 1.5 hour. 1.5 hours. ನನಗೂ 1.5 hour. ಬೀಳ್ತ್ಯಾ. ಹಾಂ. ಸೊ ಈಗ ಎಲ್ಲ ರೆಡಿ ಆಗಿದೆ. ಏನಿರ್ಬೋದು ಒಳಗೆ? ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಹೋಪ್ಸ್ ಇದೆಯಾ? ಮರ್ಸಿಡೀಸ್ ಬೆನ್ಸ್. ವಾಪಸ್ ಹೋಗ್ಬಿಡೋಣ. ಅಲ್ಲ ಹೇಳಿ, ಏನಿರ್ಬೋದು ನಿಮ್ಮ ಪ್ರಕಾರ? ಕೇಕ್, ಬಲೂನ್ಸ್, ಮ್ಯೂಸಿಕ್, ಫುಡ್. ಓಕೆ. ಜನ ಇರ್ತಾರೆ ಅನ್ಸುತ್ತಾ? ಇಲ್ಲ, ಜನ ಇರಲ್ವಾ? ಯಾಕೆ ಜನ ಇಲ್ಲ? ಗೊತ್ತು. ಹೆಂಗ್ ಗೊತ್ತು? ಒಳಗೆ 50 ಜನ ಇದ್ದಾರೆ. ಬನ್ನಿ. ಚಾನ್ಸ್ ಇಲ್ಲ. ಸ್ವಲ್ಪ 6 ಸೆನ್ಸ್ ಜಾಸ್ತಿ ಕಂಡುಹಿಡ್ಬಿಡ್ತಾರೆ ನಂತರ. ಬೇಸ್ ಇಲ್ಲಿಂದ ಅವರು ನಾರ್ಮಲ್ ಆಗಿ ಬಂದರು. ಇವಾಗ ಬ್ಲೈಂಡ್ ಫೋಲ್ಡ್ ಆಗಿ ಒಳಗೆ ಹೋಗ್ತಾರೆ. ಇಲ್ಲಿ ನೋಡಿ, ಇದು ತೆಗಿಯೋದು ನಿಮ್ಮ ಅಮ್ಮಗೆ ತೆಗಿಯೋದು ನಾವು ನೋಡಿದ್ವಿ. ಪತಕ್ಕಂತ ಹಿಂಗೆ ತೆಗೆದ್ಬಿಡ್ತೀರಾ? ಇಲ್ಲ, ನಾನು ತೆಗಿಲ್ಲ, ನೀವೇ ತಕ್ಕೊಳ್ಳೋದು. ಥ್ಯಾಂಕ್ ಯು. ಓಕೆನಾ? ಕಾಣಿಸಿದ್ರೆ ದಯವಿಟ್ಟು ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ಕೆಳಗೆ ಕಾಣ್ತಾ ಇದೆಯಾ? ಅಯ್ಯಯ್ಯೋ. ಈಗ ಮೇಲ್ಗಡೆ ಕಾಣ್ತಿದ್ಯಾ? ಮೇಲ್ಗಡೆ ಕಾಣಿಸಿರೋ ಪರ ಉಸಿರು. ಲಾಸ್ಟ್ ಬರ್ಡೇ ಇವತ್ತು, ಲಾಸ್ಟ್ ಡೇ ಆಗ್ಬಿಟ್ರೆ ಕಷ್ಟ ನನ್ನಿಂದ. ಓಕೆ, ಲೆಟ್ಸ್ ಗೋ ಗೈಸ್. ಬನ್ನಿ ಹೋಗೋಣ. ಬಟ್ ನಂಗೆ ಈಗ ಏನೂ ಕಾಣ್ತಿಲ್ಲ, ಒಂದು ಸ್ವಲ್ಪ ಕರೆಕ್ಟಾಗಿ ಕರ್ಕೊಂಡು. ಸರಿ ಬನ್ನಿ. ಡೋರ್ ಇದೆ, ಹುಷಾರು. ಬನ್ನಿ. ಲೆಟ್ಸ್ ಗೋ. ಬನ್ನಿ, ಮೆಟ್ಲು. ಸ್ಟೇರ್ಸ್ 1 2 ಲಾಸ್ಟ್ ಇನ್ನೊಂದಿದೆ 3. ಹಾಂ, ಹಂಗೆ ಒಳಗೆ ಬಂದರೆ ಇದು ಏನಂತಾರೆ? ಸಜ್ಜಾ. ಏನಂತಾರೆ ಅದಕ್ಕೆ? ಅದೇನೋ. ಬನ್ನಿ. ಸ್ಲೋ ಆಗಿ ಬನ್ನಿ. ಇಲ್ಲ ಇನ್ನೂ ತುಂಬ ದೂರ ಇದೆ. ಬನ್ನಿ. ನಡಿಬೋದಾ? ನಾರ್ಮಲ್ ಆರಾಮಾಗಿ ಬನ್ನಿ. ನಾನು ಹೀಲ್ ಹಾಕೊಂಡಿದ್ದೀನಿ. ಯು ಕ್ಯಾನ್ ವಾಕ್ ಆರಾಮ್ಸೆ. ಹೇಳಿರೋ ಇಲ್ಲಿ ಒಂದು ನಿಮ್ಮ ಮುಂದೆ
50 ಜನ ಬಂದಿದ್ದಾರೆ, ನಾವು ಹೇಳೋದಿದ್ಯಾ? ಯಾರು ಇಲ್ಲ, ಸುಮ್ಮನೆ ಹೇಳ್ತಿರಲ್ಲ ಅಂತ. ನಿಜ ಇಲ್ಲ, 50 ಜನ ಇದ್ದಾರೆ. ಆಯ್ತು, ಸೌಂಡ್ ಮಾಡಕ್ಕೆ ಹೇಳ? ಮಾಡಕ್ಕೇಳಿ. ಸರ್ಪ್ರೈಸ್ ಅದು. ಅಲ್ಲ, ಜನ ಇದ್ದಿದ್ರೆ ಇಷ್ಟೊಳಗೆ ಬುಸು 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 ಆಗ್ತಿತ್ತು. ನಾವೆಲ್ಲರೂ ಟ್ರೈನ್ ಮಾಡಿದ್ದೀವಿ, 1 ವಾರದಿಂದ ಟ್ರೈನ್ ಮಾಡಿದ್ದೀವಿ ಸೌಂಡ್ ಬರ್ದಿರೋ ಥರ. ಎನಿವೇಸ್ ಗೈಸ್, ಲೆಟ್ಸ್ ಗೋ. ಕೋಲ್ಡ್ ಫೈರಾ? ಬನ್ನಿ ತೆಗಿಬೇಡಿ. ಯು ಕ್ಯಾನ್ ಓಪನ್ ಇಟ್. ಆಹಾ, ಇಟ್ಸ್ ಕ್ಯೂಟ್. ಏನೋ ಇದು ಹಾಯಾಗಿದೆ, 100 ಕನಸಿಗೆ ರಂಗೇ ಓಹೋ, ಏನನ್ನೋ ಮಾಡ್ತಾರಪ್ಪ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಪ್ಲೀಸ್ ಕ್ಯಾಪ್ ಹಾಕೊಳ್ಳಿ. ಸೀರಿಯಸ್ಲಿ? ಹಾಂ, ನಿಮಗೆ ತಂದಿರೋದು ಗೈಸ್. ಅವ್ರಿಗೆ ಅಂತ ಕ್ಯಾಪ್ ತಂದಿದ್ದೀವಿ ಬರ್ಡೇಗೆ ಗೈಸ್. ಅವ್ರ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರ ಕ್ಯಾಪು. ಸೊ ಫಸ್ಟ್ ಥಿಂಗ್, ಇಲ್ಲಿ ಕೇಕ್ ಇದೆ, ಮತ್ತು ನಿಮ್ಮ ಫೇವ್ರೆಟ್ ಫೆರರ್ ರೋಸ್ಟರ್ ಇದೆ. ಥ್ಯಾಂಕ್ ಯು. ಆ್ಯಂಡ್ ಈಗ ಕೇಕ್ ಕಟ್ ಮಾಡಿಬಿಡೋಣ. ಬನ್ನಿ, ಕೇಕ್ ಕಟ್ ಮಾಡಿ ಡಿನ್ನರ್ಗೆ ಕೂರೋಣ ಗೈಸ್. ನಾನು ಕೈ ಜೋಡಿಸ್ಲಾ? ಗೈಸ್, ತುಂಬ ಕ್ಯಾಂಡಲ್ ಅನ್ಸಿದ್ವಿ, ಅಷ್ಟೊಂದು ಬೇಡ ಅಂತ ಒಂದೇ ಒಂದು ಅನ್ಸಿದ್ವಿ ಇವಾಗ. ಓಕೆ, ಕಟ್ ಮಾಡೋಣ. ತೇಲಾಡುತ್ತಾ fallen in love. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗೋಲ್ಡ್ ಫೈ ಬರಲ್ಲ. ಹ್ಯಾಪಿ ಬರ್ಡೇ ಟು ಡಿಯರ್, ಕೋಲ್ಡ್. ಹ್ಯಾಪಿ ಬರ್ಡೇ ಟು ಯು. ಟೇಸ್ಟಿ ಕೇಕ್. ಹ್ಯಾಪಿ ಬರ್ಡೇ ಗೈಸ್. ಸೊ ನಮ್ದು ಒಂಚೂರು ಅದಿದು ಕೈ ಕೊಟ್ಬಿಡ್ತು, ಬಟ್ಸ್ ಓಕೆ. ಈಗ ಡಿನ್ನರ್ ಕೂರೋಣ. ಇಸ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್ ವಾಟ್ ಐ ಹ್ಯಾವ್ ಅರೇಂಜ್. ಸೊ ನಮಗೆ ಬಲೂನು, ಬರ್ಡೇ ಗಿಡ್ಡೇಲಿ ಬಲೂನ್ ಎಲ್ಲ ನೋಡಿರ್ತಿರಲ್ಲ, ಸೊ ಅದಕ್ಕೆ ಐ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್. ಬಲೂನ್ ಅಂದೆ. ಹೆಂಗಿದೆ? ನೈಸ್. ಇಷ್ಟ ಆಯ್ತಾ? ವೆರಿ ನೈಸ್. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈಗ ಊಟಕ್ಕೆ ಕೂರೋಣ ಬನ್ನಿ ಗೈಸ್. ಅವ್ರಿಗೆ ಅಂತ ಪನ್ನೀರ್ ಫ್ರೈಡ್ ರೈಸು ಮತ್ತು ಗೋಬಿ ತಂದಿದ್ದೀವಿ, ಅದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನೇ. ಮತ್ತು ಒಂಚೂರು ಪ್ರಿಂಗಲ್ ಚಿಪ್ಸು ಮತ್ತು ಪಾನಿಪುರಿ ಎಲ್ಲ ಇದೆ. ಅವರೇ ಇಲ್ಲೇ ಬಂದ್ಬಿಟ್ರು. ಅಲ್ಲೇ ಕೂತ್ಕೊಳ್ರಿ. ಏನು ಸರ್ಪ್ರೈಸ್ ಇದು ನಂದು. ಇದು ಪಾನಿಪುರಿ ಗೈಸ್. ಅರೇಂಜ್ ಮಾಡ್ಬಿಡೋಣ. ಎಸ್ ಮ್ಯಾಮ್, ಯು ಹ್ಯಾವ್ ಮಸಾಲ ಪೂರಿ ಆ್ಯಂಡ್ ಯು ಹ್ಯಾವ್ ಫ್ರೈಡ್ ರೈಸ್ ವಿತ್ ಗೋಬಿ. Style, man. And you have that Coke. I guess you're on diet. With all this food. Yes, please. So you have that Coke. Guys, so ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಎಂಜಾಯ್ ಮಾಡೋ ಟೈಮ್. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಿ. ಗೈಸ್, ಈಗ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಸೊ ನಾನು ಇಲ್ಲಿ ನಿಂತ್ಕೊಂಡು ಕೋಕ್ ಕುಡಿತಾ ಇದ್ದೀನಿ, ಅವ್ರು ಫೋಟೋಶೂಟ್ ಮಾಡಲಿ ಅಂತ. ಆ್ಯಕ್ಚುಯಲ್ ಪ್ಲ್ಯಾನ್ ಏನು ಅಂದರೆ, ಅವ್ರೀಗ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮ ಮತ್ತು ಎಲ್ಲರೂ ಸರ್ಪ್ರೈಸ್ ಮಾಡ್ತಿದ್ದಾರೆ ಅವ್ರಿಗೆ. ಸೊ ಶಿ ಹ್ಯಾಸ್ ನೋ ಐಡಿಯಾ ಅಬೌಟ್ ದ್ಯಾಟ್. ಅದನ್ನ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ಇಟ್ಸ್ ಅ ಫ್ಯಾಮಿಲಿ ಥಿಂಗ್. ಸೊ ಇದು ನನ್ನ ಕಡೆಯಿಂದ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ನನ್ನ ಫ್ಯಾಮಿಲಿಯಲ್ಲಿ ಯಾಕೆ ಬಂದಿಲ್ಲ ಅಂದರೆ, ಅವರೆಲ್ಲ ಈಗ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಆ ಬರ್ಡೇಗೆ ಹೋಗ್ತಾ ಇದ್ದಾರೆ. ಸೊ ದಟ್ಸ್ ವೈ ಐ ಡಿಡ್ಂಟ್ ವಾಂಟೆಡ್ ಎವ್ರಿ ಒನ್ ಟು ಬಿ ಹಿಯರ್. ಇಟ್ಸ್ ಜಸ್ಟ್ ಅ ಸ್ಮಾಲ್ ಬರ್ಡೇ ಪಾರ್ಟಿ ಥರ ಅಂದ್ಕೊಂಡು ಐ ಪ್ಲ್ಯಾನ್. ಬಟ್ ಅದು ಹೋಗ್ತಾ ಅದು ಈ ಥರ ಆಗೋಯ್ತು. ನಾನು ಒಂದು ಚಿಕ್ಕ ಕೇಕು ಬಲೂನ್ ಅಂತ ಪ್ಲಾನ್ ಮಾಡಿದ್ದು. ನಾನು ಪ್ಲಾನ್ ಮಾಡ್ತಾ ಹಂಗೆ ಹಿಂಗಿರೋ ಚೆನ್ನಾಗಿರುತ್ತೆ, ಇಲ್ಲಿ ಮಾಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹೆಂಗೆಂಗೋ ಆಯಿತು. ಬಟ್ ಡ್ಯಾಮ್ ಗೈಸ್, ಲುಕ್ ಸೋ ಕ್ರೇಜಿ. ಜಾಗನೂ ತುಂಬ ಚೆನ್ನಾಗಿದೆ. ಲವ್ಡ್ ಇಟ್. ಆ್ಯಂಡ್ ಪುನಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಲಾವಿಶ್ ಇವೆಂಟ್ಸ್ ನಾನೇನು ಹೇಳಿದ್ದೆ ಅದನ್ನೇ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಫೈನಲಿ ಚಿಯರ್ಸ್ ಗೈಸ್. ಸೊ ನಾವು ಕೇಕ್ ಮೇಲೆ ಹೆಸರು ಓದ್ಸೋದೇ ಮರ್ತ್ಬಿಟ್ವಿ, ಅದಕ್ಕೆ ಗಿಫ್ಟ್ ಮೇಲೆ ಅದು ಓದ್ಸೋಣ. ಚಿನ್ನ ಮುದ್ದು ಬಂಗಾರು. ಕರ್ದೇ ಇಲ್ಲ ಒಂದಿನ. ಗಿಫ್ಟ್ ಏನಿರ್ಬೋದು? ಖಾಲಿ ಬಾಕ್ಸಾ? ಖಾಲಿ ಬಾಕ್ಸ್ ಅಂತೆ ಗೈಸ್. ಇಲ್ಲ ವೇಟ್ ತೆಗೀರಿ ನೋಡೋಣ. ಆಯ್ತು. ಚಿನ್ನು ಮುದ್ದು ಬಂಗಾರು, ಪ್ಲೀಸ್ ಓಪನ್ ದ ಗಿಫ್ಟ್. ನಾವು ಟೇಬಲ್ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ವಿ, ಒಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಇಟ್ ವಾಸ್ ನೈಸ್. ಹೋಮ್ಮೇಡ್. ನೈಸ್ ಮಿಸ್ಟರ್. ಚೆನ್ನಾಗಿದೆಯಾ? ಕ್ಯೂಟ್. ಗೈಸ್, ಸೊ ನಾನು ಇವ್ರಿಗೆ ಒಂದು ಮರ್ಮೇಡ್ ಗಿಫ್ಟ್ ತಗೊಂಡೆ. ನೋಡಿ, ಬಾರ್ಬಿ ಮರ್ಮೇಡ್. ಇಷ್ಟ ಗಿಫ್ಟ್ ಓಕೆ ಅಲ್ಲ?
ಸಮಾಧಾನ ಎಷ್ಟೇ ಗಿಫ್ಟು ಓಕೆನಾ? ಇದು ಕೊಟ್ಟಿಲ್ಲ ಅಂದ್ರೂ ನಡೀತಿತ್ತು. ಏಟ್ ಫೈನಲಿ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಡಿನ್ನರ್ ಆಯಿತು, ಫೋಟೋಶೂಟ್ ಆಯಿತು, ಮಾತಾಡಿದ್ದಾಯಿತು. ಈಗ ಹೋಗ್ತಾ ಡ್ರಾಪ್ ಮಾಡಬೇಕು. ಬನ್ನಿ ಓಕೆನಾ? ಅವತ್ತಿಗೆ ಯಾರು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಎಫರ್ಟ್ಸ್. ಆಮೇಲೆ ಜನರಲಾಗಿ ಬಲೂನ್ಸ್ ಇರುತ್ತೆ ನೀವು ಹೇಳ್ದಂಗೆ, ಬಟ್ ಇದು ಫುಲ್ ಕ್ಯಾಂಡಲ್ಸಲ್ಲಿ ಡೆಕೋರೇಟ್ ಮಾಡಿ ರೋಸಸ್ ಮಾಡಿ ವೆರಿ ನೈಸ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಟೈಮ್ ಆ್ಯಂಡ್ ಎಫರ್ಟ್ಸ್ ಯು ಪುಟ್ ಇನ್ ಇಂಟು ದಿಸ್. ಆ್ಯಂಡ್ ಫುಡ್ ಎಲ್ಲ ನೀವೇ ತೊಗೊಂಡು ಬಂದೆಲ್ಲ ಸರ್ವ್ ಮಾಡಿದ್ವಿ. ಮೀನ್ಸ್ ಅ ಲಾಟ್. ಸಮೀರ್ ಇನ್ಸ್ಟಾ ಸರ್ವ್ ಮಾಡಿದ್ರು. ಆಮೇಲೆ ಇದೊಂದು ಕ್ಯೂಟ್ ಬರ್ಬಿ, ಮರ್ಮೇಡ್ ಬರ್ಬಿ. ಥ್ಯಾಂಕ್ ಯು ಫಾರ್ ದಟ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಕೆ ಗೈಸ್ ಬನ್ನಿ ಈಗ ಇವ್ರನ್ನ ಬೇಗ ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಬಿಕಾಸ್ 12 ಗಂಟೆ ಆಗ್ತಿದೆ. ಅವ್ರ ಅಪ್ಪ ಅಮ್ಮಗೆ ನಾನು ಪ್ರಾಮಿಸ್ ಮಾಡಿದ್ದೆ 12 ಗಂಟೆ ಅಷ್ಟರಲ್ಲಿ ಅವ್ರು ನಿಮ್ಮ ಮನೇಲಿ ಇರ್ತಾರೆ ಅಂತ. ಲೆಟ್ಸ್ ಗೋ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನೋ ಏನೋ ಆಗಿದೆ. ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ. ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ. ತೇಲಾಡುತ್ತಾ ಫಾಲೆನ್ ಇನ್ ಲವ್, ರೋಮಾಂಚನ fallen in love. ಸಂತೋಷದ ಉಲ್ಲಾಸದ ಗೂಡಾದೇನ, ಪ್ರೀತಿಯ ಹೆಸರೇ ನೀನು. ದಿನ ದಿನ ಬೇರೆಲ್ಲವನ್ನು ನೆನವೆ ನಾನು ನಿಂದನು. ನೆನೆದ ನಂತರ ಸತಾಯಿಸೋ ಒಂದೊಂದು ಚಿಂತೆಗೀಗ ನಿನ್ನಲೇ ಇದೆ ಎಲ್ಲ ಉತ್ತರ. ದೂರ ದೂರವಾಗಲಿ ಬೇರೆ ಎಲ್ಲ ಕಾಳಜಿ ಪೂರವಾಗಲಿ ನಿನ್ನ ಕಡೆಗೆ ಮನ. ತೇಲಾಡುತ್ತಾ fallen in love, ರೋಮಾಂಚನ I'm falling in love. ಸಂತೋಷದ ಉಲ್ಲಾಸದ ಗೂಡಾದೇನ. ಗೈಸ್ ಫೈನಲಿ ಅಲ್ಲಿಂದ ಹೊರಟು ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ 12 ಗಂಟೆಗೆ ಅಲ್ಲಿ ಇರ್ತೀವಿ ಅಂತ ತೋರಿಸಿದೆ. 12 ಗಂಟೆ ಆ್ಯಕ್ಚುಲ್ ಆಗಿ ಬರ್ಡೇ ನಾಳೆ ಇರೋದು. ಸೊ 12 ಗಂಟೆಗೆ ಅವರು ಮನೆಗೆ ಬಿಡ್ತೀನಿ ನಾನು ಪ್ರಾಮಿಸ್ ಮಾಡಿದ್ದೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ಸಾರಿ ಪರವಾಗಿಲ್ವಾ? ಅಲ್ಲ ಹ್ಯಾಪಿ ಬರ್ಡೇ ಅಂತ ಮೇನ್ ರೋಡಲ್ಲಿ ಹೇಳ್ತಾರೆ ಆಗ್ತಾರ್ದಲ್ಲ, ಅದಕ್ಕೆ ಬನ್ನಿ. ಎನಿವೇಸ್ ಲೆಟ್ಸ್ ಗೋ. ತುಂಬ ಮಜಾ ಇತ್ತು. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಬ್ಲಾಗ್ ಫಾರ್ ಮಿ ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬ್ಲಾಗ್ ಬಿಟ್ಟು ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಸ್ವಲ್ಪ ಶೈ ಎಕ್ಸ್ಪೀರಿಯನ್ಸ್. ವಾಸ್ ನೈಸ್. ಆ್ಯಂಡ್ ವಾಟ್ ಡು ಯು ಫೀಲ್? ಸೇಮ್ ಅಂದ್ರೆ ಈ ತರ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಎವ್ರಿ ಡೇ ಎಕ್ಸ್ಪೀರಿಯನ್ಸ್. ಅದೇ ಇದು ಪ್ರಾಪರ್ ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಆಗಿಲ್ಲ, ಯಾಕೆಂದ್ರೆ ಫೋಟೋ ಶೂಟ್ ಮಾಡಬೇಕಿತ್ತು ನಾವು ಒಬ್ರದ್ದು ಅಂಡ್ ಆಲ್ ದ್ಯಾಟ್. ಬಟ್ ಐ ಫೀಲ್ ದಿಸ್ ಇಸ್ ಮೈ ಪ್ರೊಫೆಷನ್ ಅಂಡ್ ನಮ್ದು ಸೆಲೆಬ್ರೇಷನ್ ತರಾನೇ ಆಗಲ್ಲ ಗೈಸ್. ಸೊ ದಿಸ್ ಈಸ್ ಒನ್ ಆಫ್ ದ ಕಾನ್ ಆಫ್ ಬೀಯಿಂಗ್ ಇನ್ ದಿಸ್ ಇಂಡಸ್ಟ್ರಿ ಅಲ್ವಾ? ಅಲ್ಲ ನಿಮಗೆ ಸೆಲೆಬ್ರೇಷನ್ ತರ ಇರುತ್ತೆ, ಬಟ್ ನಮಗೆ ಸೆಲೆಬ್ರೇಷನ್ ಅಲ್ಲ, ಸ್ಟ್ರೆಸ್. ಅದು ಏನೋ ತಲೆದಿರುತ್ತೆ. ಎನಿವೇಸ್ ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಹೋಪ್ ಯು ಲೈಕ್ ದಿಟ್. ಮಜಾ ಇತ್ತು ಅನ್ಕೋತೀನಿ. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಎಫರ್ಟ್ಸ್. ಅಲ್ಲ ಆಗ್ಲೇನು ಸೇಮ್ ಡೈಲಾಗ್ ಹೇಳಿದ್ರಿ, ಬೇರೆ ಯಾರು ಹೇಳಿ ಸರಿ. ಥ್ಯಾಂಕ್ ಯು. ಅಲ್ಲ ನೀವು ಇಷ್ಟೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಒಂದು 20 ಲಕ್ಷ ಚೆಕ್ ಬರೀತೀನಿ. 20 ಲಕ್ಷ ಚೆಕ್. ಓಕೆ ಗೈಸ್ ಬನ್ನಿ ಇವ್ರನ್ನ ಡ್ರಾಪ್ ಮಾಡೋಣ, ಅದಾದ್ಮೇಲೆ ಮಾತಾಡ್ತೀನಿ. ಲೆಟ್ಸ್ ಗೋ.
ಗೈಸು ನಾವು ಇವ್ರದ್ದೊಂದು ಸರ್ಪ್ರೈಸ್ ಇತ್ತು. ಈ ಮನೀಶು ಎಲ್ಲ ಬಾಯ್ ಬಿಟ್ಬಿಟ್ರು. ವಿಷಯ ಗೊತ್ತಿರ್ಲಿಲ್ಲ ನನಗೆ. ನಿಮಗ್ ಗೊತ್ತಿಲ್ವಾ? ನನಗೆ ಇಲ್ಲಿ ಬಟ್ ಇವ್ರಿಗೆ ಗೊತ್ತಿಲ್ಲ ಅಂತ ಅದು ಗೊತ್ತಿಲ್ಲ ನನಗೆ. ಹೆಂಚಿನ ಸಾಮಾರೆ ಸರ್ಪ್ರೈಸ್ನೆಲ್ಲ ಹೇಳ್ಬಿಟ್ಟವ್ರೆ ಗೈಸ್, ಎಲ್ಲ ಗೆಸ್ ಮಾಡ್ಬಿಟ್ಟವ್ರು. ಇನ್ವೇಸ್ ಅವ್ರನ್ನ ಬಿಡಕ್ ಬಂದಿದ್ದೀವಿ, ಬಿಟ್ಬಿಟ್ಟು ಹೊರಡೋದಿಲ್ಲ ಗೈಸ್. ಅವ್ರ ಮನೇಲಿ ಒಂದು ಪಾರ್ಟಿ ಇತ್ತು, ಅದನ್ನ ಮುಗಿಸಿ ಎಲ್ಲರೂ ವಾಪಸ್ ಬಂದಿದ್ದು. ನೋಡಿ ಎಷ್ಟು ಗಾಡಿಗಳು ನಿಂತಿದೆ ನಮ್ಮ ಮನೇಲಿ, ಎಷ್ಟು ಗಾಡಿಗಳು ನಿಂತಿದೆ. ಪಾರ್ಕಿಂಗ್ ಮಾಡಿ ದುಡ್ಡು ಮಾಡ್ಬೋದು. ಒಬ್ಬೊಬ್ಬರಿಗೆ 50 ರೂಪಾಯಿ ಕೇಳಿದ್ರೆ ಮುಗೀತು. ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡು ಇನ್ಸ್ಟಾವ್ ನೋಡಿ ಗೈಸ್. ಸಾರಿ, ಹೊಸ ಬಿಯರ್ಡ್ ಸ್ಟೈಲ್. ಸೊ ಫೈನಲಿ ವಾಪಸ್ ಬಂದಿದ್ದೀವಿ. ನನಗಂತೂ ತಲೆ ಸುತ್ತೋ ರೇಂಜಿಗೆ ಸುಸ್ತಾಗ್ತದೆ. 3-4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ. ಫುಲ್ ಪಾಸ್ ಹಾಕ್ಬಿಟ್ಟಿದ್ದೀನಿ ನಾನು. ಫೈನಲಿ ಈಗ ಹೋಗಿ ನಿದ್ದೆ ಮಾಡಬೇಕು. ಈ ಪ್ರೀತಿ ಒಂಥರ ಕಚಗುಡಿ, ಆ ಸೂರ್ಯ ಸಾಗಲಿ